ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಶೇಷ ಅಂದರೆ, ನಾನು ನಮ್ಮಣ್ಣ ಇಬ್ಬರು ಬೈಕ್ ತಗೊಂಡು ಕರೆಂಟ್ ಬರೋ ಟೈಮ್ ಆಯ್ತು ಅಂತೇಳಿ ಒಳಗಡೆ ಹೋಗ್ತಾಯಿದ್ವಿ. ಹೋಗೋ ಟೈಮಲ್ಲಿ ನಮಗೊಂದು ಇಲ್ಲಿ ಕಬ್ಬು ಕಾಣ್ತದೆ. ಈ ಕಬ್ಬಿನ ನೋಡಿ ಯಾವ ಥರ ಬೆಳೆದೈತೆ ನೋಡಿ. ಇದು ಒಂದು 4-5 ತಿಂಗಳದ ಕಬ್ಬು. ಈ ಕಡೆ ನೋಡಿ, ಇದು ತನ್ನು, ಆ ಕಡೆ ಅದು ಕುಳೆ ಇತ್ತು. ಹಾಗೆ ನಮ್ಮ ಬೈಕ್ಗಳು 2 ಬೈಕ್ ಇಲ್ಲೇ ನಿಂತವೆ. ಇವು 24 hours ನಮಗೆ ಈ ಬೈಕ್ಗಳಿಲ್ಲ ಅಂದರೆ ನಮಗೆ ಅಡ್ಡಾಡೋಕ್ಕೆ ಆಗೋಲ್ಲ. ನಮ್ಮ ಹೊಲ ಇರೋದೇ 2 ಕಿಲೋಮೀಟ್ರು. ಇವಿದ್ದರೆ ಮಾತ್ರ ಹೊಲ ಕಡೆ ಬರೋಕ್ಕಾಗೋದು, ಇಲ್ಲಾಂದರೆ ಬರೋಕ್ಕೆ ಆಗೋಲ್ಲ. ಆ ಪರಿಸ್ಥಿತಿ ಐತಿ ನಮಗೆ. ಹಂಗೆ ಕರೆಂಟ್ ಬಂತು. ಹಂಗೆ ಕರೆಂಟ್ ಬಂದಾಗ ಪ್ರೆಷರಲ್ಲಿ ಪೈಪ್ಗಳು ಯಾವುದು ಕೀಳಬಾರ್ದು ಅಂತೇಳಿ ಹಂಗೆ ಇನ್ನೊಂದು ಸರಿ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಎಲ್ಲೋ ಒಂದು ಚೂರು ಕಿತ್ತೋಗೈತೆ, ಅಲ್ಲೊಂದು ಜೋಡಿಸ್ಬಿಟ್ಟೆ. ಕರೆಂಟ್ ಹಾಕಿದ್ವಿ. ಕರೆಂಟಲ್ಲಿ 2-3 ಪೀಜು ಎಗ್ರೋಗ್ಬಿಟ್ಟಾವೆ. ಅದಕ್ಕೆ ಈ 3 ಪೀಜು ಈ ಬೇರೆ ಮೋಟ್ರಿಂದ ತಗೊಂಡು ಹೋಗ್ತಾಯಿದ್ದೀನಿ ನೋಡಿ. ಇವೇ ಪೀಜ್ಗಳು. ಈ ಪೀಜ್ಗಳು ಅಲ್ಲಿ ಬೇರೆ ಮೋಟ್ರಿಗೆ ಹಾಕಿ ಅದು ಜಾಸ್ತಿ ನೀರು ಹೊಡೆಯುತ್ತೆ. ಅದಕ್ಕೆ ಆ ಮೋಟ್ರಿಗೆ ಇದು ಅಟ್ಯಾಚ್ ಮಾಡಿ ನೀರು ಕಟ್ಟೋಣ ಅಂತೇಳಿ ಮಾಡ್ತಾಯಿದ್ವಿ. ಈ ಬಿಸಿಲಿಗೆ ಕಬ್ಬು ಜಾಸ್ತಿ ಒಣಗೈತೆ, ಅದಕ್ಕೆ ಪೀಜು ಹಾಕಿದ ಮೇಲೆ ನೋಡಿ 2 ಇಂಚ್ ನೀರು ಕಂಟಿನ್ಯೂ ಹೊಡಿತಾಯಿದೆ. ಒಂದೊಂದು ಶಾಲಿಗೆ ಬಿಟ್ಟರೆ 2 ಶಾಲಿಗೂ ಬಿಡ್ಬೋದು. ಬೇಡ, ಬಿಸಿಲಿಗೆ ಒಂದೊಂದು ಶಾಲಿಗೆ ಹೋಗಲಿ ಅಂತೇಳಿ ಬಿಡ್ತಾಯಿದ್ದೀವಿ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡಿ ಹೊಸಬ್ರು ಯಾರಾದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿರೋ ವಿಡಿಯೋನು ಮಾಡ್ತೀನಿ, ನಿಮ್ಮ ಸಹಕಾರ ಇದ್ದರೆ.